ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಏನು ತೋರ್ಸಕ್ ಬಂದಿದ್ದೀನಿ ಅಂತಂದ್ರೆ, Xiaomi ಅವರು ಲಾಂಚ್ ಮಾಡಿರುವಂತಹ Xiaomi CV14 ಸ್ಮಾರ್ಟ್ ಫೋನ್ ನ ರಿವ್ಯೂ ಮಾಡೋಣ ಅಂತ ಒಂದು Xiaomi ಶೋರೂಮ್ಗೆ ನಾನು ಗುಂಡ್ಲುಪೇಟೆಯಲ್ಲಿ ಬಂದಿದ್ದೀನಿ. ಇದು ಗುಂಡ್ಲುಪೇಟೆಯಲ್ಲಿ ಇರುವ ಒಂದು ಹಳೆ ಬಸ್ ಸ್ಟ್ಯಾಂಡ್ ನ ಗುಂಡ್ಲುಪೇಟೆ ಟೌನ್ ಅಲ್ಲಿ ಇರುವ ಒಂದು Xiaomi ನ ಶೋರೂಮ್ ಆಗಿದೆ. ಇದರಲ್ಲಿ ಈಗ ನಾನು ಫಸ್ಟ್ ಆಗಿ ನಿಮ್ಗೆ ಏನ್ ತೋರಿಸ್ತೀನಿ ಅಂತಂದ್ರೆ, ಶಾಪ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಡೀರಿ ನಮ್ಮನ್ನ ಶಾಪ್ ನ ನೋಡೋಣ ಫಸ್ಟ್. ಇವಾಗ ನಡೀರಿ ನಾವು ಈಗ ಶೋರೂಮ್ನ ಒಳಗಡೆ ಹೋಗೋಣ. ಶೋರೂಮ್ ಎಂಟ್ರೆನ್ಸ್ಗೊಂದು ಈ ರೀತಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಶೋರೂಮ್ ಎಂಟ್ರೆನ್ಸಲ್ಲಿ Xiaomi 14 CV ನ ಒಂದು ಬೋರ್ಡ್ ಇದೆ. ಈಗ ನಡೀರಿ ನಾವು ಶೋರೂಮ್ ಒಳಗಡೆ ಹೋಗೋಣ. ಶೋರೂಮ್ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವು ನೋಡ್ತಾ ಇರ್ಬೋದು, Xiaomi 14 ಸೀರೀಸ್ನ ಒಂದು ಬೋರ್ಡ್ನ ಇದು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಫಸ್ಟಾಗಿ. ಮತ್ತು Note 13 ಬೋರ್ಡ್ ಇದೆ, ಮತ್ತು Redmi 13C ನ ಬೋರ್ಡ್ ಇದೆ, ಇದೆಲ್ಲ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು, Xiaomi ನ ಗ್ಯಾಜೆಟ್ಸ್ಗಳು ಇಟ್ಟಿದ್ದಾರೆ ಈ ಸೈಡು. ಮತ್ತು Xiaomi ನ ಒಂದು ನೀವು ಟಿ ವಿ ನೋಡ್ಬೋದು, LED ಸ್ಮಾರ್ಟ್ ಟಿ ವಿ ಇದೆ, ಡೆಮೋ ಪೀಸಸ್ಗಳಿದೆ. ಮತ್ತು ನೀವು ನೋಡ್ತಾ ಇರ್ಬೋದು, Xiaomi ನ ಎಲ್ಲ ಪವರ್ ಬ್ಯಾಂಕ್ಸು, ಅಡಾಪ್ಟರ್ಗಳು, ಚಾರ್ಜರ್ಸು ಎಲ್ಲ ಇದೆ. ಮತ್ತು ಕೆಳಗಡೆ ಬಂದರೆ ನಿಮಗೆ ಟೈಪ್ 2 ಟೈಪ್ C ನ ಒಂದು ಚಾರ್ಜರ್ ಪೋರ್ಟ್ ಕನೆಕ್ಟರ್ಗಳಿದೆ. ಮತ್ತು ನೆಕ್ ಬ್ಯಾಂಡ್ ಇದೆ, ವೈರ್ಲೆಸ್ ನೆಕ್ ಬ್ಯಾಂಡ್ ಇದೆ. ಮತ್ತು ಈ ಕಡೆ ನೀವು ಬಂದರೆ Xiaomi ನ ಒಂದು Redmi ನ ಒಂದು ಬಡ್ಸು 5 ಇದೆ ಇಲ್ಲಿ. ಮತ್ತು Redmi ನ ಬಡ್ಸ್ 4 ಆ್ಯಕ್ಟಿವ್ ಇದೆ. ಮತ್ತು ಕೆಳಗಡೆ ಬಂದಾಗ ನೀವು ನೋಡ್ತಾ ಇರ್ಬೋದು, ಸ್ಮಾರ್ಟ್ ವಾಚಸ್ ಇದೆ. ಮತ್ತು ನಿಮಗೆ ಚಾರ್ಜರ್ ಕೇಬಲ್ಗಳು ಬೇಕು ಅಂತಂದರೆ ಎಲ್ಲ ಟೈಪ್ನ ಚಾರ್ಜರ್ ಕೇಬಲ್ಗಳಿದೆ. ಮತ್ತು ನಿಮಗೆ ಟ್ರಿಮ್ಮರು ಮತ್ತು ಕ್ಯಾಮ್ರಾ 360 ಕ್ಯಾಮ್ರಾಗಳು ಇದಿದೆ. ಮತ್ತು ಇದು ನೋಡ್ತಾ ಇರ್ಬೋದು, ಇದು ರಿಸೆಪ್ಷನ್ ಆಗಿರುತ್ತೆ, MI ಕ್ಯಾಮ್ರಾನ. ಇವರು ಬಂದು MI ಶೋರೂಮ್ನ ರಿಸೆಪ್ಷನಿಸ್ಟು. ಇವರು ನಿಮಗೆ ಬಂದವಾಗ ನಿಮಗೆ ಯಾವುದೇ ಫೋನ್ನ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಎಲ್ಲ ಡೀಟೇಲ್ನ ಕೊಡ್ತಾ ಇದ್ದಾರೆ. ವೆಲ್ ಟ್ರೈನ್ಡ್ MI ಶೋರೂಮ್ನ ಒಂದು ರಿಸೆಪ್ಷನಿಸ್ಟು. ಹಾಯ್ ಸರ್, ವೆಲ್ಕಮ್. ನಿಮ್ಮ ಹೆಸರು? ನೀವು ಮೂಲತಃ ಎಲ್ಲವರು? ಗುಂಡ್ಲುಪೇಟೆ ಅವರು. ಎಷ್ಟು ವರ್ಷದಿಂದ MI ಶೋರೂಮಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಇದು ಯಾವ ರೀತಿ ಅಂತಂದ್ರೆ, ಈಗ Xiaomi ನ ಒಂದು ಫೋನ್ ಬಗ್ಗೆ ಡೀಟೇಲ್ ಕೇಳ್ತೀನಿ, ಕೆಲವು ಡೀಟೇಲ್ಗಳನ್ನ ಹೇಳ್ಬೋದಾ ನೀವು? ಈಗ ಫೋನ್ನ ಬಗ್ಗೆ ಹೇಳಿ. Xiaomi CV ಅಂತ ಫೋನ್ ಇದೆ ಇದು. ಇದರ ಸ್ಪೆಸಿಫಿಕೇಶನ್ ಏನಿದೆ ಅಂತ ಮೇನ್ ಸ್ಪೆಸಿಫಿಕೇಶನ್ ಹೇಳಿ. ಇದರಲ್ಲಿ ಒಂದು ನಿಮಗೆ ಮೇನ್ ಫೋಕಸ್ ಬಂದು ತೋರಿಸ್ಬಿಡಿ. ಕ್ಯಾಮೆರಾ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ 3 ಕ್ಯಾಮೆರಾ ಪ್ಲಸ್ ಫ್ರಂಟ್ 2 ಕ್ಯಾಮೆರಾ ಬರುತ್ತೆ. ಓಕೆ, ನಿಮಗೆ 5 ಕ್ಯಾಮೆರಾ, ಟೋಟಲ್ 5 ಕ್ಯಾಮೆರಾ ಏನಿದೆ, ಟೋಟಲ್ 5 ಕ್ಯಾಮೆರಾ. 5 ಕ್ಯಾಮೆರಾನು ನಿಮಗೆ 4K ಸಪೋರ್ಟ್ ಆಗುತ್ತೆ. ಜೊತೆಗೆ ಇದು ಪ್ಲಸ್ ಬಂದು 8H Gen 3 ಪ್ರೊಸೆಸರ್ ಬರುತ್ತೆ. ಓಕೆ, 67 ವಾಟ್ಸ್ ಫಾಸ್ಟ್ ಚಾರ್ಜ್ ಬರುತ್ತೆ. ನ್ಯೂ ಲಾಂಚ್ ನಾಳೆಯಿಂದ ಫಸ್ಟ್ ಸೇಲ್ 20 ಜೂನ್ ಇಂದ ಫಸ್ಟ್ ಸೇಲ್ ಇರುತ್ತೆ ಇದು. ಓಕೆ, ಇದರಲ್ಲಿ ಮೇನ್ ಕ್ಯಾಮ್ರಾ ಅಂತ ಬಂದಾಗ ನಿಮಗೆ ಯಾವ ಕಂಪ್ನಿ ಜೊತೆ ಟೈ ಅಪ್ ಮಾಡಿದೆ? ಲೈಕಾ ಕಂಪ್ನಿ ಜೊತೆ ಟೈ ಅಪ್ ಮಾಡಿದೆ. ಸಿನಿಮಾಗಳೆಲ್ಲ ಶೂಟ್ ಆಗಿರುತ್ತೆ ಅದರಲ್ಲಿ. ಓಕೆ, ಲೈಕಾ ಕಂಪ್ನಿ ಅವರು, ಕ್ಯಾಮ್ರಾ ಕಂಪ್ನಿ ಅವ್ರ ಜೊತೆ ಶೂಟ್ ಮಾಡಿದ್ದಾರೆ. ಇದರಲ್ಲಿ ಪಾಕೆಟ್ ಮಿರರ್ ಆಪ್ಷನ್ ಬರುತ್ತೆ, ಪ್ರೋ ಮೂವಿ ಮೋಡ್ ಬರುತ್ತೆ. ಓಕೆ, ಮೂವಿ ಮೋಡ್ ಬರುತ್ತೆ, ವಿಡಿಯೋ, ಪೋರ್ಟ್ರೇಟ್ ಕೂಡ ಚೆನ್ನಾಗಿದೆ. ಪೋರ್ಟ್ರೇಟ್ ಚೆನ್ನಾಗಿದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ. ಎಲ್ಲ ನಿಮಗೆ ಮೇನ್ ಬಂದು ಎಲ್ಲ 50 ಮೆಗಾ ಪಿಕ್ಸೆಲ್ 3 ಕ್ಯಾಮ್ರಾ ಪ್ಲಸ್ ಫ್ರಂಟ್ ಬಂದು 32 ಮೆಗಾ ಪಿಕ್ಸೆಲ್ 2 ಕ್ಯಾಮ್ರಾ ಕೊಡ್ತಾರೆ. 67 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ. 67 ವಾಟ್ ಫಾಸ್ಟ್ ಚಾರ್ಜಿಂಗ್. ಬ್ಯಾಟ್ರಿ ಕೆಪಾಸಿಟಿ ಅಂತ ಬಂದಾಗ ಎಷ್ಟು ಬ್ಯಾಟ್ರಿ ಬರುತ್ತೆ ಇದರಲ್ಲಿ? 4700. ಅಂದ್ರೆ ಈ ಬ್ಯಾಟ್ರಿನ ನೀವು ಬ್ಯಾಟ್ರಿ ಕಮ್ಮಿ ಅಂತ ತಿಳ್ಕೊತಾರೆ, ಬತ್ತು ಇದು ಬ್ಯಾಟ್ರಿನ DLF ಎಷ್ಟಿದೆ? DLF ಬಂದು ಸರ್ ಆರಾಮಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಆರಾಮಾಗಿ 1 ದಿನ ಅಂತ ಬಂದೇ ಬರುತ್ತೆ. ನೀವು ಅವಾಗ ಸ್ಟ್ಯಾಂಡ್ ಬೈ ಮೋಡಲ್ಲಿ ಬರೀ ಕಾಲಾಗಲಿ ಮತ್ತೊಂದಾಗಲಿ ಸಣ್ಣ ಪುಟ್ಟ ಯೂಸ್ ಮಾಡ್ತಿದ್ರೆ 2 to 3 ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಬ್ಯಾಟ್ರಿ ಎಲ್ಲ 4700 ಕಡಿಮೆ ಇರ್ತಾರೆ, ಆ ಥರ ಏನಿಲ್ಲ. ನಿಮಗೆ 1.5K AMOLED ಸ್ಕ್ರೀನ್ ಕೊಟ್ಟಿರೋದ್ರಿಂದ ಬ್ಯಾಟ್ರಿ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ. LED ಸ್ಕ್ರೀನ್ ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಅದರಿಂದ ನಿಮ್ಗೆ ಬ್ಯಾಟ್ರಿ ಚೆನ್ನಾಗಿ ಲೈಫ್ ಬರುತ್ತೆ. ಓಕೆ, ಈಗ ಒಂದು ಡೌಟ್ ಇದೆ. ಸುಮಾರು ಜನಕ್ಕೆ ಈ ಫೋನ್ನಲ್ಲಿ ಹೆಡ್ಫೋನ್ ಜಾಕ್ ಇದೆ ಅಂತ ಡೌಟ್ ಇರುತ್ತೆ, ಅದಕ್ಕೇನು ಹೇಳ್ತೀರಾ ನೀವು? ಹೆಡ್ಫೋನ್ ಜಾಕ್ ಬರಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ. ಬ್ಲೂಟೂತ್ ಕನೆಕ್ಟಿವಿಟಿ. ಮತ್ತೆ ಇದರಲ್ಲಿ ನೀವು ಹೆಡ್ಫೋನ್ ಜಾಕ್ ಬೇಕು ಅಂತಂದ್ರೆ ನಾನು ಹೇಳ್ತೀನಿ ನೋಡಿ, ಹೆಡ್ಫೋನ್ ಜಾಕ್ ಬೇಕಂದ್ರೆ ಟೈಪ್ C ನ ಕನೆಕ್ಟರ್ ತಗೊಂಡು ನೀವು 3.5mm ನ ಜಾಕ್ ನ ಯೂಸ್ ಮಾಡಿ ನೀವು ಇದನ್ನ ಕನೆಕ್ಟ್ ಮಾಡ್ಬೋದು. ಮತ್ತೆ ಇದರಲ್ಲಿ ಹೈರಿಸ್ ನ ಆಡಿಯೋ ಸಪೋರ್ಟ್ ಕೂಡ ಸಿಗ್ತದೆ, ಮತ್ತೆ ಡಾಲ್ಬಿ ಆಡಿಯೋ ಕೂಡ ಸಪೋರ್ಟ್ ಸಿಗುತ್ತೆ. ಆಮೇಲೆ ಇದು ಬಂದು ನಿಮಗೆ ಎಲ್ಲ ಕರ್ವ್ಡ್ ಅಂದ್ರೆ ನೀವು ಇದರಲ್ಲಿ ಫ್ಲಾಟ್ ಕರ್ವ್ಡ್ ಡಿಸ್ಪ್ಲೇ ತರ ಇಲ್ಲ ನೋಡಿ, ಫುಲ್ ಕರ್ವ್ಡ್ ಅಲ್ಲಿ ಫ್ಲೋಟಿಂಗ್ ಡಿಸ್ಪ್ಲೇ ಆಗಿರ್ತದೆ. ಸಮುದ್ರದ ದೂರದಲ್ಲಿ ನೋಡಿದ್ರೆ ನಿಮಗೆ ದೋಣಿ ತೇಲ ಈ ತರ ಬರುತ್ತೆ, ಫ್ಲೋಟಿಂಗ್ ಡಿಸ್ಪ್ಲೇ ಬರುತ್ತೆ ಇದು.
ಇದು ಯಾವ ರೀತಿ ಕರ್ವ್ ಡಿಸ್ಪ್ಲೇ ಇದೆ? ಕರ್ವ್ಡ್ ಬರಲ್ಲ, ಇದು ಫ್ಲಾಟ್ ಅಂತಾನು ಹೇಳಕ್ಕಾಗಲ್ಲ, ಫ್ಲೋಟಿಂಗ್ ಡಿಸ್ಪ್ಲೇ ಅಂತ ಅಂತ. ಓಕೆ, ನೋಡ್ತಾ ಇರ್ಬೋದು ಫೋನ್ ಈಗ ನನ್ನ ಹತ್ರ ಕೈಯಲ್ಲಿದೆ. ಇದು ಡೆಮೋ ಪೀಸು. ನಾನು ರಿಕ್ವೆಸ್ಟ್ ಮಾಡಿದೆ ಶೋರೂಮು ಓನರ್ನ, ಅವರು ನನಗೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ. ಫೋನ್ ಮಾತ್ರ ಫುಲ್ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಫ್ರಂಟಲ್ಲಿ ಈ ರೀತಿ ಕಾಣ್ತದೆ, ಸೈಡ್ನಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ರೀತಿ ಕಾಣ್ತದೆ. ಮತ್ತು ನೋಡಿ ಇದರಲ್ಲಿ ಫಿಂಗರ್ ಪ್ರಿಂಟ್ ಅಂತ ಬಂದಾಗ ಯಾವ ರೀತಿ ಬರ್ತದೆ? ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಅಂತ ಬಂದಾಗ ನೋಡಿ ಫ್ರೆಂಡ್ಸ್, ಇನ್ ಡಿಸ್ಪ್ಲೇ ಬರುತ್ತೆ. ಓಕೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್. ಓಕೆ ಓಕೆ, ಫಿಂಗರ್ ಪ್ರಿಂಟ್ ಬರುತ್ತೆ. ಹಾಂ, ಚೆನ್ನಾಗಿದೆ. ಒಂದು ಮಿರರ್ ಮೋಡ್ ಅಂತ ಒಂದು ಕ್ಯಾಮ್ರಾ ಇದೆ, ಪಾಕೆಟ್ ಕ್ಯಾಮ್ರಾ, ಮಿರರ್ ಮೋಡು. ಹಾಂ, ತೋರಿಸ್ಬಿಡಿ. ಮೋರ್ ಆಪ್ಷನಲ್ಲಿ ಬಂದರೆ ನೋಡಿ ಫ್ರೆಂಡ್ಸ್, ಮಿರರ್ ಕ್ಯಾಮ್ರಾ ಅಂತ ಬರುತ್ತೆ. ಸೇಮ್ ನೀವು ಯಾವ ರೀತಿ ಮಿರರ್ನಲ್ಲಿ ನೋಡಿದಾಗ ಏನು ಬರುತ್ತೆ ನಿಮಗೆ ಯಾವ ರೀತಿ ಕಾಣುತ್ತೆ ಹಿಂಗೆ ನೋಡ್ತಾ ಇರ್ಬೋದು ನೋಡಿ. ನಿಮಗೆ ಯಾವ ಟೈಪಲ್ಲಿ ಇದೆ ಕ್ಯಾಮ್ರಾ, ಕ್ಲಿಯರಿಟಿ ಮಾತ್ರ ಫುಲ್ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಲೈಗಾ ಜೊತೆ ಕಲಾಬ್ರೇಟ್ ಮಾಡಿ ಶೌಮಿ ಅವರು ಮೊದಲ ಬಾರಿಗೆ ಶೌಮಿ 14 CV ನ ಒಂದು ಸ್ಮಾರ್ಟ್ಫೋನ್ ಬಿಟ್ಟಿದ್ದಾರೆ. ಇದು ಕ್ಯಾಮ್ರಾ ಸಿಮೆಟ್ರಿಕ್ ಮತ್ತೆ 5 ಕ್ಯಾಮ್ರಾ ಇರೋದ್ರಿಂದ ಇದು ಮೊದಲಾಗಿ ಇದ್ರ ಫುಲ್ ಆಗಿ ಒಂದು 4K ಸಪೋರ್ಟ್ನ ಹೊಂದಿದೆ ಇದು ಫೋನ್. ಈಗ ಫ್ರೆಂಡ್ಸ್, ಇನ್ನೂ ಒಂದು ಜನಗಳದ್ದು ಕ್ವಶನ್ ಇರುತ್ತೆ, ಈ ಫೋನಲ್ಲಿ IP ರೇಟಿಂಗ್ ಎಷ್ಟಿದೆ? IP ರೇಟಿಂಗ್ ಒಂದು 68 ಬರುತ್ತೆ ಇದರಲ್ಲಿ. IP68 ಅಂದ್ರೆ ಒಂದು 30 ಮಿನಿಟ್ ಅಪ್ ಟು 30 ಮಿನಿಟ್ಸ್ ವಾಟರ್ ಒಳಗೆ ಬಿದ್ರು, ಅಂದ್ರೆ ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ. ಆ ವಾಟರ್ ಒಳಗೆ ಬಿದ್ದರೆ ನಿಮಗೆ ಇದು ವಾಟರ್ ಪ್ರೂಫ್ ಇರುತ್ತೆ. ಅಂದ್ರೆ ಒಂದು 30 ಮಿನಿಟ್ಸ್ ವಾಟರ್ ಪ್ರೂಫ್ ಇರುತ್ತೆ. ಡಸ್ಟ್, ಸಣ್ಣ ಪುಟ್ಟ ಡಸ್ಟ್ ಆಗಲಿ ಏನು ಸಮಸ್ಯೆ ಆಗಲ್ಲ. ಸಣ್ಣ ಪುಟ್ಟ ಡಸ್ಟು, ಮಳೆ ನೀರು, ನೀರು ಸ್ವಿಮ್ಮಿಂಗ್ ಪೂಲ್ ಬಿದ್ದರೆ ಏನು ಸಮಸ್ಯೆ ಆಗಲ್ಲ. 30 ನಿಮಿಷ ತನಕ ವಾಟರ್ ಪ್ರೂಫ್ ಬರುತ್ತೆ. ಮತ್ತು ಈ ಫೋನಲ್ಲಿ ಮೇನ್ ಆಗಿ ಏನಂತಂದರೆ ಇವ್ರು ಕೊಟ್ಟಿರೋ ಕೇಸ್ ಮಾತ್ರ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಓಕೆನಾ? ಇದೇನು ಡಸ್ಟ್ ಎಲ್ಲ ಪ್ರೂಫ್ ಆಗಿರ್ತದೆ ನೋಡಿ. ಸ್ಪೀಕರ್ಸು ಏನಾಗಲ್ಲ ನೋಡಿ. ಇಲ್ಲಿ ನೀವು ಚಾರ್ಜರ್ಸ್ ನೋಡ್ಬೋದು, ವಾಟರ್ ಪ್ರೂಫಿಂಗ್ ಮಾಡಿರೋದ್ರಿಂದ IP68 30 ಮಿನಿಟ್ಸ್ ಪೂಲಲ್ಲಿ ನಿಮಗೆ ಚೆನ್ನಾಗಿರ್ತದೆ. ಇವಾಗ ಈ ಫೋನಲ್ಲಿ ನೀವು ನಾಚ್ ಅಂತ ನೋಡಿದಾಗ ನೋಡಿ, ಮೇಲ್ಗಡೆ ಈ ಸೈಡಿಂದ ನೋಡಿ ನಾಚ್ ಬಂದು ಅಲ್ಟಿಮೇಟ್ ಆಗಿದೆ. ಇದರಲ್ಲಿ ನೋಡಿ ನಿಮಗೆ ಅಪ್ಡೇಟ್ಸಲ್ಲಿ ಬಂದಿರ್ತದೆ. ಈ ಥರ ವಾಲ್ಯೂಮ್ ಕಂಟ್ರೋಲ್ ಇರೋದ್ರಿಂದ ನಿಮ್ಮ ಫಿಸಿಕಲ್ ಕೀ ಬಟನ್ಗೆ ಒಂದು ಹೆವಿ ಲೋಡ್ ಬೀಳೋದು ಕಮ್ಮಿ ಆಗ್ತದೆ. ಈ ಥರ ನೀವು ನೋಡಿ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡ್ಬೋದು. ಶೌಮಿ ಫೋನಲ್ಲಿ ಮಾತ್ರ ಈ ಫೀಚರ್ನ ಕೊಟ್ಟಿರೋದು, ಇನ್ಯಾವ ಫೋನಲ್ಲೂ ಕೊಟ್ಟಿಲ್ಲ. ಮತ್ತು ಇದರಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಮಾಮೂಲಿ ಎಲ್ಲ ಫೋನಲ್ಲಿ ಕೊಟ್ಟಿರ್ತಾರೆ, ಬಟ್ ವಾಲ್ಯೂಮ್ ಕಂಟ್ರೋಲ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ ಮತ್ತು ಫೋನ್ನ ಬಾಳ್ಕೆನೂ ಕೂಡ ಚೆನ್ನಾಗಿ ಬರ್ತದೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಈಗ ಮೇನಲ್ಲಿ ಬ್ಲೂಟೂತು, ಫ್ಲೈಟ್ ಮೋಡು, ನೋಟಿಫಿಕೇಷನು, ಫ್ಲಾಶ್ ಲೈಟು, ಸ್ಕ್ರೀನ್ ಶಾಟು, ಪವರ್ ಸೇವಿಂಗ್ ಮೋಡು, ಮತ್ತು ಡಾರ್ಕ್ ಮೋಡು, ಲಾಕ್ ಮಾಡ್ಬೋದು, ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು, ಮಿರರ್ ಕ್ಯಾಸ್ಟು, ಮತ್ತು ಕ್ವಿಕ್ ಶೇರ್ ಅಂತ ಇದೆ, ಮತ್ತು ಸೆಟ್ಟಿಂಗ್ಸ್ ಇದೆ, ಮತ್ತು ಡೂ ನಾಟ್ ಡಿಸ್ಟರ್ಬ್ ಇದೆ, ಮತ್ತು ಕ್ವಿಕ್ ಶೇರ್, ಮತ್ತು ಇನ್ನೊಂದಿದೆ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇನ್ನು ಯಾವುದು ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಬೋದು. ಮತ್ತು ನೋಡಿ ಶೌಮಿ 14ನಲ್ಲಿರೋ ಮೇನ್ ಫೀಚರ್ಸು ಸಾಂಗ್ನ ಪ್ಲೇ ಮಾಡೋದು. ಈ ಸೈಡ್ ಲೆಫ್ಟ್ ಸೈಡಲ್ಲಿ ಪ್ಲೇ ಆಗ್ತದೆ. ಮತ್ತು ವೈಫೈ ಬಂದು ಇದರಲ್ಲಿ 6 ವೈಫೈ 6 ಇದೆ, 5 ಅಲ್ಲ, ವೈಫೈ 6 ಇದೆ. ಮತ್ತು ಇದು 5G ಸೆಟ್ ಆಗಿರ್ತದೆ. ನಿಮಗೆ 13 ಬ್ಯಾಂಡ್ನ ಸಪೋರ್ಟ್ ಮಾಡ್ತದೆ. ಆಲ್ಮೋಸ್ಟ್ ಅಲ್ಲಿಗೆ ನೀವು ಜಿಯೋ ಸಿಮ್ ಆರ್ ಯೂಸ್ ಮಾಡಿ, ಏರ್ಟೆಲ್ ಸಿಮ್ ಆರ್ ಯೂಸ್ ಮಾಡಿ, ಚೆನ್ನಾಗಿ ಇದಾಗುತ್ತೆ. ಈ ಥರ ಒಂದು ನಾಚ್ನ ಡಿಸೈನ್ ಬಂದು ಆ್ಯಂಡ್ರಾಯ್ಡ್ 14 ವಯಸ್ಸಲ್ಲಿ ಮಾತ್ರ ಬರ್ತದೆ. ಈಗ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ, ಈಗ ಟೋಟಲಾಗಿ ನಿಮ್ಗೆ ನೋಡ್ತೀನಿ. ಈಗ ನಿಮಗೆ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ತಾ ಇದ್ದು, ಸೆಟ್ಟಿಂಗ್ಸಲ್ಲಿ ಹೋದ ತಕ್ಷಣ ಇಂಟರ್ಫೇಸ್ ಈ ರೀತಿ ಕಾಣ್ತದೆ. ಇದರಲ್ಲಿ ಆಲ್ರೆಡಿ ಅಪ್ ಟು ಡೇಟ್ ಇದೆ. ಇದು ಇನ್ಬಾಕ್ಸ್ನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 14ನಲ್ಲೇ ಬರ್ತದೆ. ಮತ್ತು ಇದರಲ್ಲಿ OS ಅಂತ ಬಂದಾಗ ಹೈಪರ್ OSನ ಇದರಲ್ಲಿ ಫ್ರೀ ಲೋಡೆಡ್ ಆಗಿ ಬರ್ತದೆ. ಯಾವುದೇ ರೀತಿ ಬ್ಲಾಟ್ವೇರ್ ಆಗಲಿ, ಆ್ಯಡ್ಸ್ ಬರೋದಾಗಲಿ ನಿಮಗೆ ತೊಂದರೆ ಏನಿರಲ್ಲ ನೋಡಿ. ಯಾವ ರೀತಿ ಕೂಲಾಗಿ ಅಂದರೆ 120 ಹರ್ಟ್ಸ್ನ ರಿಫ್ರೆಶ್ ರೇಟು ಡಿಸ್ಪ್ಲೇ ಆಗಿರೋದ್ರಿಂದ ಫುಲ್ಲು ಸ್ಮೂತಾಗಿ ನೋಡಿ. ನಿಮಗೆ ಡೈಲಿ ಟಾಸ್ಕ್ಗಳಾದ ಫೇಸ್ಬುಕ್ಕು, ವಾಟ್ಸಪ್ಪು, ಮತ್ತು ನೀವು ಯೂಟ್ಯೂಬು ಸ್ಟ್ರೀಮಿಂಗ್ ಆಗಲಿ ಎಲ್ಲ ನೋಡ್ಬೋದು. ಈಗ ಡೆಮೋದಾಗಿ ನೋಡಿ ನಾನು ತೋರಿಸ್ತೇನೆ. ಈಗ ಇದರಲ್ಲಿ ನನ್ನ ಚಾನಲ್ನ ನಾನು ಪ್ಲೇ ಮಾಡಿ ನೋಡ್ತೀನಿ, ತೋರಿಸಿ ನೋಡಿ ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿ, ಇದು ಏನು ಸೌಂಡ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಇದು ನೋಡ್ತಾ ಇರ್ಬೋದು. ಮತ್ತೊಮ್ಮೆ ಇದು ನನ್ನ ಚಾನಲು, ನಾನು ಶೌಮಿ ಫೋನಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಡೆಮೋಗಾಗಿ ನೋಡಿ, ನಾನು ಆಲ್ರೆಡಿ ಮಾಡಿರೋವಂಥ ಒಂದು ವೀಡಿಯೋನ ಸೌಂಡ್ನ ಕ್ವಾಲಿಟಿ ನಿಮಗೆ ತೋರಿಸ್ತೇನೆ. ನೋಡೋದೇ ಇರ್ಬೋದು ನೋಡಿ. ಇದರಲ್ಲಿ ಆಡಿಯೋ ಕ್ವಾಲಿಟಿ ಈ ರೀತಿ ಬರ್ತದೆ. ಇದು ನನ್ನ ಚಾನಲ್ ಆಲ್ ಇನ್ ಒನ್ ಟೆಕ್ ಅಂತ, ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ನಾನು ನೋ ಕಾಪಿರೈಟ್ ಸಾಂಗ್ನ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ. ನೋ ಕಾಪಿರೈಟ್ ಮ್ಯೂಸಿಕ್.
ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್, ಇದರ ಸ್ಪೀಕರ್ ಕ್ವಾಲಿಟಿ ನೋಡಿ, ಡುವಲ್ಲು ಸ್ಟೇರ್ ಸ್ಪೀಕರ್ ಇರೋದ್ರಿಂದ ಆಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ. ಮತ್ತು ಒಂದು ಪಾಯಿಂಟ್ನ ಹೇಳೋದಕ್ಕೆ ಮತ್ತೆ ಇದರಲ್ಲಿ ನಿಮಗೆ ಮೇಲ್ಗಡೆ ಒಂದು ಮೈಕ್ ಬರುತ್ತೆ, ಕೆಳಗಡೆ ಒಂದು ಮೈಕ್ ಬರುತ್ತೆ, ಮತ್ತು ಒಂದು IR ಸೆನ್ಸಾರ್ ಕೂಡ ಬರ್ತದೆ. ಅಂದರೆ ನೀವು ಟಿ ವಿ ರಿಮೋಟು ಈ ಥರ ಯೂಸ್ ಮಾಡ್ಬೋದು, ಮತ್ತು ಯಾವುದೇ ಥರ ಗ್ಯಾಜೆಟ್ನೆಲ್ಲ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ನೋಡಿ ಇದು ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ ನೋಡಿ. ಸ್ಟೋರಿಯೋದಲ್ಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಯಾವ ರೀತಿ ಕೇಳ್ತಿದೆ ಅಂತ. ಮತ್ತು ಇನ್ನೂ ಹತ್ತಿರದಲ್ಲಿ ಹಿಡಿತೀನಿ ನಾನು. ಓಕೆ, ಇದೆಲ್ಲ ಫೀಚರ್ಸ್ ಎಲ್ಲ ನೋಡಾಯಿತು ಫ್ರೆಂಡ್ಸ್. ಈಗ ಜನಗಳ ಪ್ರಶ್ನೆ ಏನಂತಂದರೆ ಇದು ಎಷ್ಟು ವೇರಿಯಂಟಲ್ಲಿ ಬರ್ತದೆ, ಇದರ ಪ್ರೈಸ್ ಎಷ್ಟು ಅಂತ. ಇದರಲ್ಲಿ ಒಂದು ನಿಮಗೆ 2 ವೇರಿಯಂಟ್ ಲಾಂಚ್ ಆಗ್ತಿದೆ. 8GB RAM 256GB ಬಂದು 43,000 ಲಾಂಚ್ ಆಗ್ತಿದೆ. 12GB RAM 256GB ಬಂದು 47,000 ಲಾಂಚ್ ಆಗ್ತಿದೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಏನಾದ್ರು ಇತ್ತು ಅಂದ್ರೆ ICICI ಕ್ರೆಡಿಟ್ ಲಾಂಚಿಂಗ್ ಆಫರ್ ಬಂದು 3,000 ಕ್ಯಾಶ್ ಬ್ಯಾಕ್ ಇದೆ. ಅಂದ್ರೆ ಬೆಸ್ಟ್ ಪ್ರೈಸ್ ನಿಮಗೆ ಇದು ಬಂಪಪ್ ಎಲ್ಲ ಸೇರಿ ನಿಮಗೆ 40,000. 8GB RAM 256GB ಗೆ 40,000, 12GB RAM 256GB ಗೆ ನಿಮಗೆ 44,000 ಆಗುತ್ತೆ ಬೆಸ್ಟ್ ಪ್ರೈಸ್. ಇವಾಗ ಏನಾದ್ರು ಫ್ರೀ ಬುಕ್ ಏನಾದ್ರು ಮಾಡ್ಕೊಂಡಿದ್ರೆ ನಿಮಗೆ ವಾಚ್ ಬರುತ್ತೆ ಫ್ರೀ. 3K ವಾಚ್ ಬರುತ್ತೆ ಫ್ರೀ ಬುಕ್. ಯಾವ ವಾಚ್ ಅಂತ ತೋರಿಸ್ಬೋದಾ? ಅದೇ ಬಟ್ಸ್ ರೆಡ್ಮಿ ವಾಚ್ 3 ಆಕ್ಟಿವ್ ಅಂತ ಬರುತ್ತೆ. ಅದು ನಿಮಗೆ ಬಾಕ್ಸ್ ಪೀಸ್ ಬಂದು 3K ಇದೆ. 3K ನೋಡಿ ಫ್ರೆಂಡ್ಸ್, ಈಗ ಪ್ರೀ ಆರ್ಡರ್ ಮಾಡಿದ್ರೆ ನಿಮಗೆ ರೆಡ್ಮಿ ವಾಚ್ 3 ನಿಮಗೆ ಸಿಗ್ತದೆ. ಇದ್ರ ಜೊತೆಗೆ ಲಿಮಿಟೆಡ್ ಆಫರ್ ಮಾತ್ರ. ಜೂನ್ ಯಾವಾಗ ಇದು ಜೂನ್ 20th ನಿಮಗೆ ಇದು ಸೇಲ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರೀ ಆರ್ಡರ್ ಮಾಡಿ ಇದೇನಾದ್ರು ಬುಕ್ ಮಾಡಿ ತಗತ್ತು ಅಂತಂದರೆ ನಿಮಗೆ ಇದು 3K ಇರುವಂಥ ಒಂದು ವಾಚು ನಿಮಗೆ ಫ್ರೀಯಾಗಿ ಗಿಫ್ಟ್ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಒಂದು MI ಶೋರೂಮ್ನಲ್ಲಿ ನಾವು ಇವತ್ತು ಮಾಡಿದ್ದ ರಿವ್ಯೂ. ನಮಗೆ ಸಪೋರ್ಟ್ ಕೊಟ್ಟು ಒಂದು MI ಶೋರೂಮ್ನ ಒಂದು ಸ್ಟಾಫು ಹೆಲ್ಪ್ ಮಾಡಿದ್ದಾರೆ. ಇದೇ ರೀತಿ ನೀವು ಬಂದು ಈ ಶೋರೂಮ್ನಲ್ಲಿ ಬಂದು ಮತ್ತಷ್ಟು ಫೋನ್ಗಳನ್ನ ಪರ್ಚೇಸ್ ಮಾಡಿ, ಮತ್ತಷ್ಟು ವೀಡಿಯೋಗಳನ್ನ ನಾನು ಮುಂದೆ ಮಾಡ್ತೀನಿ. ಸ್ಟಾಫ್ನ ಸಪೋರ್ಟ್ ಜೊತೆಗೆ ಮತ್ತು ಸ್ಟಾಫ್ನ ಉನ್ನತ ಸಪೋರ್ಟ್ ಜೊತೆಗೆ ಇರೋದ್ರಿಂದ ನಾನು ಮಾಡ್ತೀನಿ. ಮತ್ತೆ ಯಾವುದಾದ್ರು Xiaomi ಫೋನ್ ಲಾಂಚ್ ಆಗ್ತದೆ, ನಾನು ಮತ್ತೆ ಬಂದು ವೀಡಿಯೋ ಹಾಕ್ತೇನೆ ಮುಂದೆ ವೀಡಿಯೋದಲ್ಲಿ. ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.